ಕನ್ನಡ ಸಾಹಿತ್ಯದಲ್ಲಿ ಕವಿತೆ ಕಾದಂಬರಿಗಳಿಗೆ ಜ್ಞಾನಪೀಠ ಬಂದಿದ್ದರೆ ನಾಟಕ ಕ್ಷೇತ್ರಕ್ಕೆ ಜ್ಞಾನಪೀಠದ ಗೌರವವನ್ನು ತಂದುಕೊಟ್ಟವರು ಭಾರತೀಯ ರಂಗಭೂಮಿಯ ದಿಕ್ಕನ್ನೇ ಬದಲಿಸಿದ ಒಬ್ಬ ಮಹಾನ್ ಪ್ರತಿಭೆ ಅವರೇ ಡಾಕ್ಟರ್ ಗಿರೀಶ್ ಕಾರ್ನಾಡ್. ಗಣಿತದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಆಕ್ಸ್ಫರ್ಡ್ನಲ್ಲಿ ರೋಡ್ಸ್ ಸ್ಕಾಲರ್ ಆಗಿ ಓದಿದರೂ ಕಾರ್ನಾಡರ ಮನಸ್ಸು ತುಡಿಯುತ್ತಿದ್ದದ್ದು ಮಾತ್ರ ಭಾರತದ ಇತಿಹಾಸ, ಜಾನಪದ ಮತ್ತು ಪುರಾಣಗಳ ಕಡೆಗೆ. ಅವರು ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಬರೆಯಲು ಆರಂಭಿಸಿದರು. ಆದರೆ ಅವರ ದಾರಿ ಅನಂತಮೂರ್ತಿ ಲಂಕೇಶರಿಗಿಂತ ಭಿನ್ನವಾಗಿತ್ತು. ಅವರು ನಾಟಕ ಎಂಬ ಪ್ರಕಾರವನ್ನು ಆರಿಸಿಕೊಂಡರು. ಕಾರ್ನಾಡರ ಪ್ರತಿಭೆ ಅನಾವರಣಗೊಂಡಿದ್ದೇ ಅವರ ಮೊದಲ ನಾಟಕ ಯಯಾತಿಯ ಮೂಲಕ. ನಂತರ ಬಂದ ತುಘಲಕ್ ಇಡೀ ಭಾರತೀಯ ರಂಗಭೂಮಿಯಲ್ಲೇ ಒಂದು ಮೈಲುಗಲ್ಲು. ತುಘಲಕ್ ನಾಟಕವು 14ನೇ ಶತಮಾನದ ಸುಲ್ತಾನ್ ಮೊಹಮ್ಮದ್ ಬಿನ್ ತುಘಲಕ್ನ ಕಥೆಯಾಗಿತ್ತು. ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ಬದಲಾಯಿಸಿದ ಅವನ ಹುಚ್ಚು ನಿರ್ಧಾರದ ಕಥೆಯದು. ಆದರೆ ಕಾರ್ನಾಡರು ಆ ಐತಿಹಾಸಿಕ ಕಥೆಯ ಮೂಲಕ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ನೆಹರೂರವರ ಆದರ್ಶವಾದ ಮತ್ತು ಅದು ಎದುರಿಸಿದ ಮೋಹಭಂಗವನ್ನು ವಿಮರ್ಶೆಗೆ ಒಡ್ಡಿದರು. ಇತಿಹಾಸ ಮತ್ತು ಪುರಾಣಗಳನ್ನು ಬಳಸಿಕೊಂಡು ವರ್ತಮಾನದ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು ಕಾರ್ನಾಡರ ವಿಶೇಷತೆಯಾಗಿತ್ತು. ಅವರ ಹಯವದನ ನಾಟಕ ಪರಿಪೂರ್ಣತೆಯ ಹುಡುಕಾಟದ ಬಗ್ಗೆ, ದೇಹ ಮತ್ತು ಮನಸ್ಸಿನ ಸಂಘರ್ಷದ ಬಗ್ಗೆ ಮಾತನಾಡಿತು. ನಾಗಮಂಡಲದಂತಹ ನಾಟಕದಲ್ಲಿ ಅವರು ಜಾನಪದ ಕಥೆಗಳನ್ನು, ಅದರಲ್ಲೂ ವಿಶೇಷವಾಗಿ ಹೆಣ್ಣಿನ ದೃಷ್ಟಿಕೋನವನ್ನು, ಅವಳ ಲೈಂಗಿಕತೆಯನ್ನು ಮತ್ತು ಅವಳ ಸಂಕಟಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ರಂಗಕ್ಕೆ ತಂದರು. 12ನೇ ಶತಮಾನದ ಬಸವ ಕಲ್ಯಾಣದ ಕ್ರಾಂತಿಯನ್ನೇ ಆಧರಿಸಿ ಅವರು ಬರೆದ ತಲೆದಂಡ ನಾಟಕ ಧಾರ್ಮಿಕ ಮೂಲಭೂತವಾದ ಮತ್ತು ವೈಚಾರಿಕತೆಯ ನಡುವಿನ ಸಂಘರ್ಷವನ್ನು ನಮ್ಮ ಕಣ್ಣ ಮುಂದೆ ನಿಲ್ಲಿಸುತ್ತದೆ. ಕಾರ್ನಾಡರು ಕೇವಲ ನಾಟಕಕಾರರಾಗಿ ಉಳಿಯಲಿಲ್ಲ. ಸಂಸ್ಕಾರ, ವಂಶವೃಕ್ಷದಂತಹ ಸಿನಿಮಾಗಳ ಮೂಲಕ ಕನ್ನಡದ ಸಮಾನಾಂತರ ಸಿನಿಮಾ ಚಳವಳಿಗೆ ನಾಂದಿ ಹಾಡಿದರು. ನಟರಾಗಿ, ನಿರ್ದೇಶಕರಾಗಿ, ಚಿಂತಕರಾಗಿ ಮತ್ತು ಮುಖ್ಯವಾಗಿ ಸಮಾಜದ ತಪ್ಪುಗಳ ವಿರುದ್ಧ, ಮೂಲಭೂತವಾದದ ವಿರುದ್ಧ ನಿರ್ಭಯವಾಗಿ ದನಿ ಎತ್ತುವ ಸಾರ್ವಜನಿಕ ಬುದ್ಧಿಜೀವಿಯಾಗಿ ಅವರು ಸದಾ ಮುಂಚೂಣಿಯಲ್ಲಿದ್ದರು. ಅವರಿಗೆ ಸಂದ ಜ್ಞಾನಪೀಠ ಪ್ರಶಸ್ತಿ ಕೇವಲ ಅವರಿಗಲ್ಲ, ಅದು ಕನ್ನಡ ನಾಟಕ ಸಾಹಿತ್ಯಕ್ಕೆ ಸಂದ ಬಹುದೊಡ್ಡ ಗೌರವ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.